ಲಾಸ್ಟ್ ಕ್ಲಾಸಲ್ಲಿ ಲಾಸ್ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇವತ್ತು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಹಾಗೆ ಕೋ ಡಾಮಿನೆನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಆಗದೆ ಇರೋಂತ ಕಂಡೀಷನ್ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿ ಕರಿತೀವಿ. ಮೆಂಡಲ್ ಅವರು ಪೀ ಪ್ಲಾಂಟ್ಸ್ ಗಳ ಮೇಲೆ ಏನು ಮೋನೋ ಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ರು, ಅದೇ ರೀತಿಯಾದ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಬೇರೆ ಬೇರೆ ಸೈಂಟಿಸ್ಟ್ಗಳು ಬೇರೆ ಬೇರೆ ಪ್ಲಾಂಟ್ಸ್ ಗಳ ಮೇಲೆ ಕಂಡಕ್ಟ್ ಮಾಡ್ತಾರೆ. ಆದ್ರೆ ಮೆಂಡಲ್ ಅವರಿಗೆ ಮೋನೋ ಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದಾಗ ಯಾವ ರಿಸಲ್ಟ್ಸ್ ಗಳು ಬಂದಿತ್ತು, ಅದೇ ರೀತಿಯಾದ ರಿಸಲ್ಟ್ಸ್ ಬೇರೆ ಬೇರೆ ಪ್ಲಾಂಟ್ಸ್ ಗಳ ಮೇಲೆ ಸೇಮ್ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡಿದಾಗ ಬರೋದಿಲ್ಲ. ಯಾಕೆ ಸೇಮ್ ರಿಸಲ್ಟ್ ಬರಲಿಲ್ಲ, ಹಾಗೆ ಏನ್ ರಿಸಲ್ಟ್ ಬಂತು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನು, ಅದನ್ನೆಲ್ಲ ನಾವು ಇವಾಗ ತಿಳ್ಕೊಂತ ಹೋಗೋಣ. ಬೇರೆ ಸೈಂಟಿಸ್ಟ್ ಗಳು ಮೋನೋ ಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ಸ್ ನ ಬೇರೆ ಬೇರೆ ಪ್ಲಾಂಟ್ಸ್ ಗಳ ಮೇಲೆ ಕಂಡಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ನ್ಯಾಪ್ ಡ್ರ್ಯಾಗನ್ ಆಗಿರ್ಬೋದು, ಹಾಗೆ 4 o'clock ಪ್ಲಾಂಟ್. ನೀವು ಇವಾಗ ಪಿಕ್ಚರ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್ಸ್ ನ ಅಬ್ಸರ್ವ್ ಮಾಡ್ತಿದ್ದೀರಾ. ಹಾಗೆ ಇಲ್ಲಿ ನೀವು ಡಿಫ್ರೆಂಟ್ ಕಲರ್ಸ್ ಆಫ್ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ಸ್ ನ ಅಬ್ಸರ್ವ್ ಮಾಡಬಹುದು. ಇವಾಗ ಮೆಂಡಲ್ ಅವರು ಕಂಡಕ್ಟ್ ಮಾಡಿದಂತ ಮೋನೋ ಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ನ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ಸ್ ನ ಮೇಲೆ ಕಂಡಕ್ಟ್ ಮಾಡಿದಾಗ ಯಾವ ರೀತಿಯಾದ ರಿಸಲ್ಟ್ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ನ ಕಾಮನ್ ಆಗಿ ಡಾಗ್ ಫ್ಲವರ್ ಅಂತ ಹೇಳಿ ಕೂಡ ಕರೀತಾರೆ. ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ಅಲ್ಲಿ 2 ಟ್ರೇಟ್ ನ ಚೂಸ್ ಮಾಡ್ಕೊಂತಾರೆ, ರೆಡ್ ಕಲರ್ ಫ್ಲವರ್ ಹಾಗೆ ವೈಟ್ ಕಲರ್ ಫ್ಲವರ್. ರೆಡ್ ಕಲರ್ ಫ್ಲವರ್ ಮತ್ತೆ ವೈಟ್ ಕಲರ್ ಫ್ಲವರ್ ಎರಡನ್ನು ಕೂಡ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿದಾಗ ಆಫ್ ಸ್ಪ್ರಿಂಗ್ ಅಲ್ಲಿ ಪಿಂಕ್ ಕಲರ್ ಫ್ಲವರ್ ಪ್ರೊಡ್ಯೂಸ್ ಆಗತ್ತೆ. F1 ಜನರೇಷನ್ ಅಲ್ಲಿ ಪಿಂಕ್ ಕಲರ್ ಫ್ಲವರ್ ಪ್ರೊಡ್ಯೂಸ್ ಆಗತ್ತೆ. ನೆಕ್ಸ್ಟ್ ಪಿಂಕ್ ಕಲರ್ ಫ್ಲವರ್ ನ ಸೆಲ್ಫ್ ಪಾಲಿನೇಟ್ ಮಾಡ್ತಾರೆ. ಸೆಲ್ಫ್ ಪಾಲಿನೇಟ್ ಮಾಡಿ F2 ಜನರೇಷನ್ ಪ್ಲಾಂಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಪಿಂಕ್ ಕಲರ್ ಫ್ಲವರ್ಸ್ ಗಳನ್ನ ಸೆಲ್ಫ್ ಪಾಲಿನೇಟ್ ಮಾಡ್ತಿದ್ದಾರೆ. ಸೊ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ F2 ಜನರೇಷನ್ ಅಲ್ಲಿ ಒಂದು ರೆಡ್ ಕಲರ್ ಫ್ಲವರ್ ಹಾಗೆ ಒಂದು ವೈಟ್ ಕಲರ್ ಫ್ಲವರ್, 2 ಪಿಂಕ್ ಕಲರ್ ಫ್ಲವರ್ಸ್ ಗಳು ಪ್ರೊಡ್ಯೂಸ್ ಆಗತ್ತೆ. ಮೆಂಡಲ್ ಅವರ ಎಕ್ಸ್ಪೆರಿಮೆಂಟ್ಸ್ ಗಳ ಪ್ರಕಾರ ಫಾರ್ ಎಕ್ಸಾಂಪಲ್ ಪ್ಯೂರ್ ಟಾಲ್ ಹಾಗೆ ಪ್ಯೂರ್ ಡ್ವಾರ್ಫ್ ಪ್ಲಾಂಟ್ ಗಳನ್ನ ಕ್ರಾಸ್ ಮಾಡಿದಾಗ ನಮಗೆ ಹೆಟಿರೋಜೈಗಸ್ ಟಾಲ್ ಪ್ಲಾಂಟ್ ಸಿಕ್ತಿತ್ತು F1 ಜನರೇಷನ್ ಅಲ್ಲಿ. ಇದು ಯಾವ ಟ್ರೇಟ್ ನ ಎಕ್ಸ್ಪ್ರೆಸ್ ಮಾಡ್ತಿತ್ತು? ಟಾಲ್. ಇದರಲ್ಲಿ ಡಾಮಿನೆಂಟ್ ಹಾಗೆ ರೆಸೆಸಿವ್ 2 ಅಲೀಲ್ಸ್ ಗಳು ಕೂಡ ಪ್ರೆಸೆಂಟ್ ಇದೆ. ಆದ್ರೆ ಡಾಮಿನೆಂಟ್ ಅಲೀಲ್ ಏನಿದೆ ಅದರ ಒಂದು ಟ್ರೇಟ್ ಏನಾಗ್ತಿತ್ತು F1 ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತಿತ್ತು. ಸಿಂಪಲ್ ಆಗಿ ಹೇಳೋದಾದ್ರೆ ಮೆಂಡಲ್ ಅವರ ಪ್ರಕಾರ ಹೆಟಿರೋಜೈಗಸ್ ಕಂಡೀಷನ್ ಇದ್ದಾಗ ಡಾಮಿನೆಂಟ್ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಪ್ರೆಸ್ ಆಗ್ತಿತ್ತು, ರೆಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಿರ್ಲಿಲ್ಲ. ಇನ್ ಕೇಸ್ ಆಫ್ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ಎಕ್ಸ್ಪೆರಿಮೆಂಟ್ ಡಾಮಿನೆಂಟ್ ಕ್ಯಾರೆಕ್ಟರ್ ಕೂಡ ಎಕ್ಸ್ಪ್ರೆಸ್ ಆಗಿಲ್ಲ, ಹಾಗೆ ರೆಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿಲ್ಲ. 2 ಕಲರ್ಸ್ ಬ್ಲೆಂಡ್ ಆಗಿ ಪಿಂಕ್ ಕಲರ್ ಫಾರ್ಮೇಶನ್ ಆಗಿದೆ. ಇದನ್ನ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ ಟ್ರೇಟ್ ಕೂಡ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಆಗಿಲ್ಲ. ವೈಟ್ ಕಲರ್ ನ ಸಪ್ರೆಸ್ ಮಾಡಿ ರೆಡ್ ಕಲರ್ ಡಾಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಆಗಿಲ್ಲ, ಹಾಗೆ ರೆಡ್ ಕಲರ್ ನ ಸಪ್ರೆಸ್ ಮಾಡಿ ವೈಟ್ ಕಲರ್ ಕಂಪ್ಲೀಟ್ ಡಾಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಆಗಿಲ್ಲ. 2 ಕಲರ್ಸ್ ಅಥವಾ 2 ಟ್ರೇಟ್ಸ್ ಗಳು ಕೂಡ ಬ್ಲೆಂಡಿಂಗ್ ಆಗಿ ಮಿಕ್ಸ್ ಆಗಿ ಪಿಂಕ್ ಕಲರ್ ಫ್ಲವರ್ ನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಸೊ ಇದನ್ನ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿ ಕರಿತೀವಿ. ನೀವು ಇಲ್ಲಿ ಇನ್ನೊಂದು ವಿಷಯ ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ ಜೀನ್ಸ್ ಅಥವಾ ಅಲಿಲ್ ಬ್ಲೆಂಡಿಂಗ್ ಆಗ್ತಿಲ್ಲ. ಇಲ್ಲಿ ಬ್ಲೆಂಡಿಂಗ್ ಆಗ್ತಿರೋದು ಏನಂದ್ರೆ ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂದ್ರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್. ಲೈಕ್ ಫ್ಲವರ್ ಕಲರ್ ಏನಿದೆ ಅದು ಬ್ಲೆಂಡಿಂಗ್ ಅಥವಾ ಮಿಕ್ಸಿಂಗ್ ಆಗ್ತಿದೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಫಿನೋಟೈಪಿಕ್ ರೇಷಿಯೋ ಹಾಗೆ ಜಿನೋಟೈಪಿಕ್ ರೇಷಿಯೋ ನೋಡೋದಾದ್ರೆ 2 ಕೂಡ ಸೇಮ್ ಇರುತ್ತೆ, 1:2:1. ಇದನ್ನ ಮೆಂಡಲ್ ಅವರ ಎಕ್ಸ್ಪೆರಿಮೆಂಟ್ಗೆ ಕಂಪೇರ್ ಮಾಡಿದ್ರೆ ಮೆಂಡಲ್ ಅವರ ಮೋನೋ ಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ಹಾಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಜಿನೋಟೈಪಿಕ್ ರೇಷಿಯೋ ಸೇಮ್ ಇದೆ. ಮೆಂಡಲ್ ಅವರ ಎಕ್ಸ್ಪೆರಿಮೆಂಟ್ ಅಲ್ಲೂ ಕೂಡ ಜಿನೋಟೈಪಿಕ್ ರೇಷಿಯೋ 1:2:1 ಇತ್ತು ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ. ಆದ್ರೆ ಫಿನೋಟೈಪಿಕ್ ರೇಷಿಯೋ 3:1 ಇತ್ತು ಮೆಂಡಲ್ ಅವರ ಮೋನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ. 3:1 ಇಂದ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಫಿನೋಟೈಪಿಕ್ ರೇಷಿಯೋ 1:2:1 ಗೆ ಚೇಂಜ್ ಆಗಿದೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಗೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ ಅಂಡಾಲೂಸಿಯನ್ ಚಿಕನ್ ನ ಎಕ್ಸಾಂಪಲ್ ಆಗಿ ತಗೋಬಹುದು. ಅಂಡಾಲೂಸಿಯನ್ ಬ್ಲ್ಯಾಕ್ ಚಿಕನ್ ಹಾಗೆ ವೈಟ್ ಚಿಕನ್ ನ ಕ್ರಾಸ್ ಮಾಡಿದಾಗ ಬ್ಲೂ ಕಲರ್ ಚಿಕನ್ ಪ್ರೊಡ್ಯೂಸ್ ಆಗತ್ತೆ.
ಇಲ್ಲಿ ಕೂಡ ಬ್ಲ್ಯಾಕ್ ಕಲರ್ ವೈಟ್ ಕಲರ್ನ ಮೇಲೆ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗಿಲ್ಲ. ಅದೇ ರೀತಿ ವೈಟ್ ಕಲರ್ ಕೂಡ ಬ್ಲ್ಯಾಕ್ ಕಲರ್ನ ಮೇಲೆ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗಿಲ್ಲ. ಆದ್ರಿಂದ ಎರಡೂ ಕಲರ್ಗಳು ಮಿಕ್ಸ್ ಆಗಿ ಬ್ಲೂ ಕಲರ್ ಚಿಕನ್ ಪ್ರೊಡ್ಯೂಸ್ ಆಗಿದೆ. ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ವಾಟ್ ಎಕ್ಸಾಕ್ಟ್ಲಿ ಈಸ್ ಡಾಮಿನೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಡಾಮಿನೆನ್ಸ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ ಈ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜೀನ್ ಅಂದ್ರೆ ಏನು ಅಂತ ನಿಮ್ಗೆ ಇವಾಗಲೇ ಗೊತ್ತಿದೆ. ಹಾಗೆ ಜೀನ್ ಅಲ್ಲಿ ಪೇರ್ ಆಫ್ ಅಲೀಲ್ಸ್ ಅಥವಾ 2 ಕಾಪೀಸ್ ಆಫ್ ಅಲೀಲ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಆ ಒಂದು ಅಲೀಲ್ಸ್ ಗಳು ಎಕ್ಸಾಕ್ಟ್ ಆಗಿ ಐಡೆಂಟಿಕಲ್ ಆಗಿ ಇರಬಹುದು ಅಥವಾ ಡಿಸ್ಸಿಮಿಲರ್ ಅಲೀಲ್ಸ್ ಗಳು ಪ್ರೆಸೆಂಟ್ ಇರಬಹುದು. ಸಿಮಿಲರ್ ಅಥವಾ ಐಡೆಂಟಿಕಲ್ ಅಲೀಲ್ಸ್ ನ ನಾವು ಹೋಮೋಲೋಗಸ್ ಅಲೀಲ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಡಿಸ್ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ನ ನಾವು ಹೆಟಿರೋಲೋಗಸ್ ಅಲೀಲ್ಸ್ ಅಂತ ಹೇಳಿ ಕರಿತೀವಿ. DNA ಸೀಕ್ವೆನ್ಸ್ ಅಲ್ಲಿ ಚೇಂಜ್ ಆದಾಗ ಅಥವಾ ಮ್ಯೂಟೇಷನ್ ಆದಾಗ ಈ ರೀತಿಯಾದ ಡಿಸ್ಸಿಮಿಲರ್ ಅಲೀಲ್ಸ್ ಗಳು ರಿಸಲ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಜೀನ್ ನ ಕನ್ಸಿಡರ್ ಮಾಡೋಣ. ಈ ಜೀನ್ ಅಲ್ಲಿ ಎನ್ಸೈಮ್ ಪ್ರೊಡಕ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಸ್ಟೋರ್ ಆಗಿರುತ್ತೆ. ಜೀನ್ ಅಂದ್ರೆ ಅಫ್ಕೋರ್ಸ್ ಪೇರ್ ಆಫ್ ಅಲೀಲ್ಸ್ ಗಳು ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ ಇಲ್ಲೂ ಕೂಡ ನಾವು ಪೇರ್ ಆಫ್ ಅಲೀಲ್ಸ್ ನ ತಗೊಂಡಿದೀವಿ. ಅದರಲ್ಲಿ ಒಂದು ಅಲೀಲ್ ಬಂದು ನಾರ್ಮಲ್ ಅಲೀಲ್ ಆಗಿದೆ, ಹಾಗೆ ಇನ್ನೊಂದು ಮಾಡಿಫೈಡ್ ಅಲೀಲ್ ಆಗಿದೆ. ಮಾಡಿಫೈಡ್ ಅಲೀಲ್ ಅಂತ ಹೇಳಿದ್ರೆ ಇದರಲ್ಲಿ DNA ಸೀಕ್ವೆನ್ಸ್ ಚೇಂಜ್ ಆಗಿರುತ್ತೆ ಬಿಕಾಸ್ ಆಫ್ ಮ್ಯೂಟೇಷನ್ ಇಂದ DNA ಸೀಕ್ವೆನ್ಸ್ ಚೇಂಜ್ ಆಗಿ ಮಾಡಿಫೈಡ್ ಅಲೀಲ್ ಫಾರ್ಮೇಶನ್ ಆಗಿರುತ್ತೆ. ನಾರ್ಮಲ್ ಅಲೀಲ್ ಏನಿದೆ ಅದು ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಫ್ಕೋರ್ಸ್ ಅಲೀಲ್ ನ ಒಳಗಡೆ ಎನ್ಸೈಮ್ ಪ್ರೊಡಕ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಇತ್ತಲ್ವಾ, ಅದನ್ನ ಬಳಸ್ಕೊಂಡು ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮಾಡಿಫೈಡ್ ಅಲೀಲಿಗೆ ಬಂದ್ರೆ ಎನ್ಸೈಮ್ ಪ್ರೊಡಕ್ಷನ್ ರಿಲೇಟೆಡ್ 3 ಪಾಸಿಬಿಲಿಟೀಸ್ ಇದೆ. ಫಸ್ಟ್ ಒನ್ ನೋಡೋದಾದ್ರೆ ನಾರ್ಮಲ್ ಅಥವಾ ಲೆಸ್ ಎಫಿಷಿಯಂಟ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ನಾರ್ಮಲ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಲೆಸ್ ಎಫಿಷಿಯಂಟ್ ಅಂತ ಹೇಳಿದ್ರೆ ನಾರ್ಮಲ್ ಎನ್ಸೈಮ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗಿ ಫಂಕ್ಷನ್ ನ ಪರ್ಫಾರ್ಮ್ ಮಾಡುತ್ತೆ. ಈ ರೀತಿಯಾದ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡಬಹುದು. ಅಥವಾ ನಾನ್ ಫಂಕ್ಷನಲ್ ಎನ್ಸೈಮ್ ಅಂದ್ರೆ ಎನ್ಸೈಮ್ ಇದೆ ಬಟ್ ಅದ್ ಯಾವುದೇ ರೀತಿಯಾದ ಫಂಕ್ಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ತಿಲ್ಲ. ಆ ರೀತಿಯಾದ ನಾನ್ ಫಂಕ್ಷನಲ್ ಎನ್ಸೈಮ್ಸ್ ನ ಮಾಡಿಫೈಡ್ ಅಲೀಲ್ ಪ್ರೊಡ್ಯೂಸ್ ಮಾಡಬಹುದು. ಲಾಸ್ಟ್ ಪಾಸಿಬಿಲಿಟಿ ಬಂದು ನೋ ಎನ್ಸೈಮ್ ಅಟ್ ಆಲ್, ಅಂದ್ರೆ ಯಾವುದೇ ರೀತಿಯಾದ ಎನ್ಸೈಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ದನೆ ಇರಬಹುದು. ಯಾವಾಗ ನಾರ್ಮಲ್ ಅಲೀಲ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ ಮಾಡಿಫೈಡ್ ಅಲೀಲ್ ಕೂಡ ನಾರ್ಮಲ್ ಅಥವಾ ಲೆಸ್ ಎಫಿಷಿಯಂಟ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ, ಆಗ ಫಿನೋಟೈಪ್ ಸೇಮ್ ಇರುತ್ತೆ. ಫಿನೋಟೈಪಿಗೆ ಯಾವುದೇ ರೀತಿಯಾದ ಅಫೆಕ್ಟ್ ಆಗೋದಿಲ್ಲ. ಬಟ್ ಯಾವಾಗ ನಾರ್ಮಲ್ ಅಲೀಲ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡಿ ಮಾಡಿಫೈಡ್ ಅಲೀಲ್ ನಾನ್ ಫಂಕ್ಷನಲ್ ಎನ್ಸೈಮ್ ಅಥವಾ ಯಾವುದೇ ರೀತಿಯಾದ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡೋದಿಲ್ಲ, ಅಂತ ಟೈಮಲ್ಲಿ ಫಿನೋಟೈಪಿಗೆ ಎಫೆಕ್ಟ್ ಆಗುತ್ತೆ. ಈ ರೀತಿಯಾದ ಸಿಚುವೇಶನ್ ಅಲ್ಲಿ ನಾರ್ಮಲ್ ಅಲೀಲ್ ಅಥವಾ ಅನ್ಮಾಡಿಫೈಡ್ ಅಲೀಲ್ ಏನಿರುತ್ತೆ ಇದು ಡಾಮಿನೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಹಾಗೆ ಮಾಡಿಫೈಡ್ ಅಲೀಲ್ ಏನಿದೆ ಇದು ರೆಸೆಸಿವ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ನಾರ್ಮಲ್ ಅಲೀಲ್ ಅಥವಾ ಅನ್ಮಾಡಿಫೈಡ್ ಅಲೀಲ್ ಏನಿರುತ್ತೆ ಅದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಥವಾ ಒರಿಜಿನಲ್ ಫಿನೋಟೈಪಿಕ್ ಕ್ಯಾರೆಕ್ಟರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಮಾಡಿಫೈಡ್ ಅಲೀಲ್ ಏನಿದೆ ಇದು ರೆಸೆಸಿವ್ ಟ್ರೇಟ್ ನ ಎಕ್ಸ್ಪ್ರೆಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಟಾಲ್ ಅಲೀಲ್ ಹಾಗೆ ಡ್ವಾರ್ಫ್ ಅಲೀಲ್ ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಡ್ವಾರ್ಫ್ ಅಲೀಲ್ ಏನಿದೆ ಇದು ಮಾಡಿಫೈಡ್ ಫಾರ್ಮ್ ಆಫ್ ಟಾಲ್ ಅಲೀಲ್ ಆಗಿದೆ. ಟಾಲ್ ಒರಿಜಿನಲ್ ಅಲೀಲ್ ಏನಿದೆ ಇದನ್ನ ನಾವು ಡಾಮಿನೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ಮಾಡಿಫೈಡ್ ಅಲೀಲ್ ಏನಿದೆ ಇದರಲ್ಲಿ ನಾವು ಅದನ್ನ ರೆಸೆಸಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಕೋಡಾಮಿನೆನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ ಆಫ್ ಸ್ಪ್ರಿಂಗ್ ಏನ್ ಪ್ರೊಡ್ಯೂಸ್ ಆಗ್ತಿತ್ತು ಅದು ಎರಡರಲ್ಲಿ ಒಂದು ಪೇರೆಂಟ್ ನ ರೆಸೆಂಬಲ್ ಮಾಡ್ತಿತ್ತು. ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಪೇರೆಂಟ್ ನ ರೀತಿ ಇರ್ತಿತ್ತು. ಫಾರ್ ಎಕ್ಸಾಂಪಲ್ ಟಾಲ್ ಹಾಗೆ ಡ್ವಾರ್ಫ್ ಪ್ಲಾಂಟ್ ನ ಕ್ರಾಸ್ ಮಾಡಿದಾಗ F1 ಜನರೇಷನ್ ಅಲ್ಲಿ ಬರೋ ಅಂತ ಎಲ್ಲಾ ಪ್ಲಾಂಟ್ಸ್ ಟಾಲ್ ಆಗಿ ಇರ್ತಿತ್ತು. ಸೊ ಆ ಒಂದು F1 ಜನರೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗಿದಂತ ಆಫ್ ಸ್ಪ್ರಿಂಗ್ ಏನಿತ್ತು ಅದು ಟಾಲ್ ಪ್ಲಾಂಟ್ ನ ರೆಸೆಂಬಲ್ ಮಾಡ್ತಿತ್ತು. ಹಾಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಬಂದ್ರೆ ಇಲ್ಲಿ F1 ಜನರೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಿದ್ದಂತ ಆಫ್ ಸ್ಪ್ರಿಂಗ್ ಇಂಟರ್ಮೀಡಿಯೇಟ್ ಆಗಿರ್ತಿತ್ತು. ಅಂದ್ರೆ ರೆಡ್ ಕಲರ್ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ಹಾಗೆ ವೈಟ್ ಕಲರ್ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ನ ಕ್ರಾಸ್ ಮಾಡಿದಾಗ F1 ಜನರೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಿದ್ದಂತ ಆಫ್ ಸ್ಪ್ರಿಂಗ್ ರೆಡ್ ಕಲರ್ ಫ್ಲವರ್ ನ ಕೂಡ ರೆಸೆಂಬಲ್ ಮಾಡ್ತಿರ್ಲಿಲ್ಲ, ವೈಟ್ ಕಲರ್ ಫ್ಲವರ್ ನ ಕೂಡ ರೆಸೆಂಬಲ್ ಮಾಡ್ತಿರ್ಲಿಲ್ಲ. ಎರಡು ಕ್ಯಾರೆಕ್ಟರ್ಸ್ ಗಳ ಮಿಕ್ಸ್ಚರ್ ರೆಡ್ ಹಾಗೆ ವೈಟ್ ಕಲರ್ ಎರಡು ಕೂಡ ಬ್ಲೆಂಡ್ ಆಗಿ ಪಿಂಕ್ ಕಲರ್ ಇಂಟರ್ಮೀಡಿಯೇಟ್ F1 ಜನರೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಿತ್ತು. ಇನ್ ಕೇಸ್ ಆಫ್ ಕೋಡಾಮಿನೆನ್ಸ್ ಅಲ್ಲಿ F1 ಜನರೇಷನ್ ಅಲ್ಲಿ ಬರುವಂತ ಆಫ್ ಸ್ಪ್ರಿಂಗ್ ಅಲ್ಲಿ ಎರಡು ಪೇರೆಂಟಲ್ ಕ್ಯಾರೆಕ್ಟರ್ಸ್ ಗಳು ಪ್ರೆಸೆಂಟ್ ಇರುತ್ತೆ.
ಫಾರ್ ಎಕ್ಸಾಂಪಲ್ ಆಂಟಿಜನ್ ಎ ಬ್ಲಡ್ ಟೈಪ್ ಹಾಗೆ ಆಂಟಿಜನ್ ಬಿ ಬ್ಲಡ್ ಟೈಪ್ ಇರೋ ಪೇರೆಂಟ್ಸ್ನ ಕ್ರಾಸ್ ಮಾಡಿದಾಗ ಆಫ್ ಸ್ಪ್ರಿಂಗಲ್ಲಿ 2 ಆಂಟಿಜನ್ ಇರೋವಂಥ ಬ್ಲಡ್ ಟೈಪ್ ಅಂದರೆ ಎ ಬಿ ಬ್ಲಡ್ ಟೈಪ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ನಾವು ಕೋಡಾಮಿನೆನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಆಫ್ ಸ್ಪ್ರಿಂಗಲ್ಲಿ 2 ಪೇರೆಂಟಲ್ ಕ್ಯಾರೆಕ್ಟರ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಕೋಡಾಮಿನೆನ್ಸ್ ಅಂತ ಹೇಳಿದ್ರೆ F1 ಜನರೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಆಫ್ ಸ್ಪ್ರಿಂಗ್ 2 ಪೇರೆಂಟ್ಸ್ಗಳನ್ನ ರೆಸೆಂಬಲ್ ಮಾಡುತ್ತೆ. ಕೋಡಾಮಿನೆನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ABO ಬ್ಲಡ್ ಗ್ರೂಪಿಂಗ್. ಜೀನ್ ಐ ಕಂಟ್ರೋಲ್ಸ್ ABO ಬ್ಲಡ್ ಗ್ರೂಪಿಂಗ್ ಅಂದ್ರೆ ಜೀನ್ ಐ ABO ಬ್ಲಡ್ ಗ್ರೂಪ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ರೆಡ್ ಬ್ಲಡ್ ಸೆಲ್ ಅಂದ್ರೆ RBCಯ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಏನಿರುತ್ತೆ ಆ ಪ್ಲಾಸ್ಮಾ ಮೆಂಬ್ರೇನ್ ನ ಮೇಲ್ಗಡೆ ಶುಗರ್ ಪಾಲಿಮರೇಸ್ ಪ್ರೆಸೆಂಟ್ ಇರುತ್ತೆ. ಆ ಒಂದು ಶುಗರ್ ಪಾಲಿಮರೇಸ್ ನಾವು ಆಂಟಿಜನ್ ಅಂತ ಹೇಳಿ ಕೂಡ ಕರಿತೀವಿ. ಈ ಪಿಕ್ಚರ್ ಅಲ್ಲಿ ನೀವು RBC ಸೆಲ್ ಪ್ಲಾಸ್ಮಾ ಮೆಂಬ್ರೇನ್ ನ ಮೇಲೆ ಆಂಟಿಜನ್ಸ್ ಅಥವಾ ಶುಗರ್ ಪಾಲಿಮರೇಸ್ ಪ್ರೆಸೆಂಟ್ ಇರೋದನ್ನ ಅಬ್ಸರ್ವ್ ಮಾಡಬಹುದು. ಕೈಂಡ್ ಆಫ್ ಶುಗರ್ ಈಸ್ ಕಂಟ್ರೋಲ್ಡ್ ಬೈ ಜೀನ್ ಐ. RBC ಸೆಲ್ ಮೇಲೆ ಶುಗರ್ ಪಾಲಿಮರೇಸ್ ಅಥವಾ ಆಂಟಿಜನ್ ಇರುತ್ತೆ ಅಂತ ನಿಮಗೆ ಗೊತ್ತಾಯ್ತು. ಆಂಟಿಜನ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಯಾವ ಕೈಂಡ್ ಆಂಟಿಜನ್ ಅಥವಾ ಯಾವ ಟೈಪ್ ಆಫ್ ಆಂಟಿಜನ್ ಅಥವಾ ಶುಗರ್ ಪಾಲಿಮರೇಸ್ ಇರಬೇಕು ಅನ್ನೋದನ್ನ ಜೀನ್ ಐ ಕಂಟ್ರೋಲ್ ಮಾಡುತ್ತೆ. ಜೀನ್ ಐ ಅಲ್ಲಿ 3 ಅಲೀಲ್ಸ್ಗಳಿರುತ್ತೆ. IA, IB ಹಾಗೆ ಸ್ಮಾಲ್ ಐ. IA ಹಾಗೆ IB 2 ಕೂಡ ಶುಗರ್ನ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಆಂಟಿಜನ್ ಪ್ರೊಡ್ಯೂಸ್ ಮಾಡುತ್ತೆ. 2 ಕೂಡ ಸೇಮ್ ಟೈಪ್ ಆಫ್ ಶುಗರ್ನ ಪ್ರೊಡ್ಯೂಸ್ ಮಾಡಲ್ಲ. IA ಒಂದು ರೀತಿಯಾದ ಶುಗರ್ನ ಪ್ರೊಡ್ಯೂಸ್ ಮಾಡಿದ್ರೆ IB ಒಂದು ರೀತಿಯಾದ ಶುಗರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ 2 ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಶುಗರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಮಾಲ್ ಐ ಯಾವುದೇ ರೀತಿಯಾದ ಶುಗರ್ನ ಪ್ರೊಡ್ಯೂಸ್ ಮಾಡಲ್ಲ. IA ಹಾಗೆ IB ಅಲೀಲ್ಸ್ ಡಾಮಿನೆಂಟ್ ಆಗಿರುತ್ತೆ. ಸ್ಮಾಲ್ ಐ ರೆಸೆಸಿವ್ ಆಗಿರುತ್ತೆ. ಹ್ಯೂಮನ್ಸ್ ಡಿಪ್ಲಾಯ್ಡ್ ಅಂದರೆ ಹ್ಯೂಮನ್ಸ್ ಅಲ್ಲಿ 2 ಸೆಟ್ ಆಫ್ ಕ್ರೋಮೋಸೋಮ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಒಂದು ಸೆಟ್ ಕ್ರೋಮೋಸೋಮ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 2 ಕ್ರೋಮೋಸೋಮ್ಸ್ ಇರುತ್ತೆ. ಒಂದು ಕ್ರೋಮೋಸೋಮ್ನ ಮೇಲೆ ಒಂದು ಅಲೀಲ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಅಟ್ ಎ ಟೈಮ್ ಒಂದು ಕ್ರೋಮೋಸೋಮ್ನ ಮೇಲೆ 2 ಅಲೀಲ್ಸ್ ಪ್ರೆಸೆಂಟ್ ಇರಲ್ಲ. ವಿಚ್ ಮೀನ್ಸ್ ಒಂದೇ ಕ್ಯಾರೆಕ್ಟರ್ದು 2 ಅಲೀಲ್ಸ್ಗಳು ಒಂದೇ ಕ್ರೋಮೋಸೋಮ್ನ ಮೇಲೆ ಪ್ರೆಸೆಂಟ್ ಇರಲ್ಲ. ಬಟ್ ಆದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳ ಅಲೀಲ್ಸ್ಗಳು ಒಂದೇ ಕ್ರೋಮೋಸೋಮ್ನ ಮೇಲೆ ಪ್ರೆಸೆಂಟ್ ಇರುತ್ತೆ. ಇದನ್ನ ನಾನು ನಿಮಗೆ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಕ್ರೋಮೋಸೋಮ್ನ ಕನ್ಸಿಡರ್ ಮಾಡಿದ್ರೆ ಅದರ ಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳ ಅಲೀಲ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಐ ಕಲರ್ ಅಲೀಲ್ ಇರುತ್ತೆ, ಹೇರ್ ಕಲರ್ ಅಲೀಲ್ ಇರುತ್ತೆ, ಸ್ಕಿನ್ ಕಲರ್ ಅಲೀಲ್ ಇರುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳ ಅಲೀಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಬಟ್ ಆದ್ರೆ ಒಂದೇ ಕ್ರೋಮೋಸೋಮ್ನ ಮೇಲೆ ಐ ಕಲರ್ ರಿಲೇಟೆಡ್ 2 ಅಲೀಲ್ಸ್ಗಳು ಪ್ರೆಸೆಂಟ್ ಇರಲ್ಲ. ಸೊ ಇವಾಗ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಜೀನ್ ಐ ಅಲ್ಲಿ 3 ಅಲೀಲ್ಸ್ಗಳಿದೆ. IA, IB ಹಾಗೆ ಸ್ಮಾಲ್ ಐ. ಅಟ್ ಎ ಟೈಮ್ 2 ಕ್ರೋಮೋಸೋಮ್ಸ್ಗಳ ಮೇಲೆ 3 ಅಲೀಲ್ಸ್ಗಳು ಪ್ರೆಸೆಂಟ್ ಇರೋದಕ್ಕೆ ಆಗಲ್ಲ. ಆದ್ರಿಂದ ಒಂದು ಕ್ರೋಮೋಸೋಮ್ನ ಮೇಲೆ IA ಇದ್ರೆ ಇನ್ನೊಂದು ಕ್ರೋಮೋಸೋಮ್ನ ಮೇಲೆ IB ಇರ್ಬೋದು, ಅಥವಾ ಒಂದು ಕ್ರೋಮೋಸೋಮ್ನ ಮೇಲೆ IB ಇದ್ದಾಗ ಇನ್ನೊಂದು ಕ್ರೋಮೋಸೋಮ್ನ ಮೇಲೆ ಸ್ಮಾಲ್ ಐ ಇರ್ಬೋದು. ಈ ರೀತಿಯಾಗಿ ಯಾವ್ದಾದ್ರು 2 ಅಲೀಲ್ಸ್ ಮಾತ್ರ ಒಂದು ಸೆಟ್ ಕ್ರೋಮೋಸೋಮ್ನ ಮೇಲೆ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ABO ಬ್ಲಡ್ ಟೈಪ್ ವಿತ್ ಆಂಟಿಜನ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ನೋಡಿ, ಇದು A ಬ್ಲಡ್ ಟೈಪ್ ಹಾಗೆ B ಬ್ಲಡ್ ಟೈಪ್ ನ ಮೇಲೆ ಬೇರೆ ಬೇರೆ ಆಂಟಿಜನ್ಸ್ ಅಥವಾ ಬೇರೆ ಬೇರೆ ಶುಗರ್ ಪಾಲಿಮರೇಸ್ ಗಳು ಪ್ರೆಸೆಂಟ್ ಇರುತ್ತೆ. ಇನ್ ಕೇಸ್ ಆಫ್ AB ಬ್ಲಡ್ ಟೈಪ್ A ಹಾಗೆ B ಆಂಟಿಜನ್ 2 ಕೂಡ ಪ್ರೆಸೆಂಟ್ ಇರುತ್ತೆ. ಬಟ್ O ಬ್ಲಡ್ ಟೈಪ್ ಅಲ್ಲಿ ಯಾವುದೇ ರೀತಿಯಾದ ಆಂಟಿಜನ್ಸ್ ಅಥವಾ ಶುಗರ್ ಪಾಲಿಮರೇಸ್ ಗಳು ಪ್ರೆಸೆಂಟ್ ಇರಲ್ಲ. AB ಬ್ಲಡ್ ಟೈಪ್ ಕೋಡಾಮಿನೆನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದರಲ್ಲಿ 2 ರೀತಿಯಾದ ಆಂಟಿಜನ್ಸ್ ಗಳು ಪ್ರೆಸೆಂಟ್ ಇದೆ. ಕೋಡಾಮಿನೆನ್ಸ್ಗೆ ರೀಸನ್ ಏನು ಅಂದ್ರೆ 2 ಅಲೀಲ್ಸ್ಗಳು ಕೂಡ ಈಕ್ವಲ್ ಆಗಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಆದ್ರಿಂದ ಫಿನೋಟೈಪ್ ಅಲ್ಲಿ 2 ಟ್ರೇಟ್ಸ್ಗಳು ವಿಸಿಬಲ್ ಆಗಿರುತ್ತೆ. ನೀವು ABO ಬ್ಲಡ್ ಗ್ರೂಪಿಂಗ್ ಅಲ್ಲಿ ನೆನ್ಪಿಟ್ಕೋಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ AB ಬ್ಲಡ್ ಟೈಪ್ ಮಾತ್ರ ಕೋಡಾಮಿನೆನ್ಸ್ ನ ಎಕ್ಸಿಬಿಟ್ ಮಾಡ್ತಾ ಇದೆ. A ಬ್ಲಡ್ ಟೈಪ್ ಆಗ್ಲಿ, B ಆಗ್ಲಿ ಅಥವಾ O ಬ್ಲಡ್ ಟೈಪ್ ಆಗ್ಲಿ ಇದು ಕೋಡಾಮಿನೆನ್ಸ್ ನ ಎಕ್ಸಿಬಿಟ್ ಮಾಡ್ತಿಲ್ಲ.
ಪೇರೆಂಟ್ಸ್ ಅಲ್ಲಿ IA ಹಾಗೆ IA ಅಂದ್ರೆ ಇಬ್ರು ಪೇರೆಂಟ್ಸ್ ಅಲ್ಲಿ ಕೂಡ IA ಅಲಿಲ್ ಇದ್ದಾಗ ಬ್ಲಡ್ ಟೈಪ್ A ರಿಸಲ್ಟ್ ಆಗತ್ತೆ. ಒಬ್ರು ಪೇರೆಂಟ್ಸ್ ಅಲ್ಲಿ IA ಇದ್ದು ಇನ್ನೊಬ್ರು ಪೇರೆಂಟ್ಸ್ ಅಲ್ಲಿ ಸ್ಮಾಲ್ I ಇದ್ದಾಗ ಬ್ಲಡ್ ಟೈಪ್ A ರಿಸಲ್ಟ್ ಆಗತ್ತೆ. ಅಗೇನ್ ಇಬ್ರು ಪೇರೆಂಟ್ಸ್ ಅಲ್ಲೂ IB ಅಲಿಲ್ ಇದ್ದಾಗ B ಬ್ಲಡ್ ಟೈಪ್ ರಿಸಲ್ಟ್ ಆಗತ್ತೆ. ಒಬ್ರಲ್ಲಿ IB ಇದ್ದು ಇನ್ನೊಬ್ರಲ್ಲಿ ಸ್ಮಾಲ್ I ಇದ್ದಾಗ B ಬ್ಲಡ್ ಟೈಪ್ ರಿಸಲ್ಟ್ ಆಗತ್ತೆ. ಒಬ್ರಲ್ಲಿ IA ಇದ್ದು ಇನ್ನೊಬ್ರಲ್ಲಿ IB ಅಲಿಲ್ ಇದ್ದಾಗ AB ಬ್ಲಡ್ ಟೈಪ್ ರಿಸಲ್ಟ್ ಆಗತ್ತೆ. ಇಬ್ರಲ್ಲೂ ಕೂಡ ಸ್ಮಾಲ್ I ಅಲಿಲ್ ಪ್ರೆಸೆಂಟ್ ಇದ್ದಾಗ O ಬ್ಲಡ್ ಟೈಪ್ ರಿಸಲ್ಟ್ ಆಗತ್ತೆ. ಕೋಡಾಮಿನೆನ್ಸಿಗೆ ಬೇರೆ ಎಕ್ಸಾಂಪಲ್ನ ನೋಡೋದಾದ್ರೆ ವೈಟ್ ಕಲರ್ ಕ್ಯಾಟಲ್ ಹಾಗೆ ರೆಡ್ ಕಲರ್ ಕ್ಯಾಟಲ್ನ ಕ್ರಾಸ್ ಮಾಡಿದಾಗ ಆಫ್ ಸ್ಪ್ರಿಂಗ್ ಅಲ್ಲಿ ರೋನ್ ಕೋಟ್ ಕಲರ್ಡ್ ಕವ್ ಪ್ರೊಡ್ಯೂಸ್ ಆಗತ್ತೆ. ಈ ಕ್ಯಾಟಲ್ ಅಲ್ಲಿ ವೈಟ್ ಫರ್ ಹಾಗೆ ರೆಡ್ ಫರ್ ಎರಡು ಕೂಡ ಈಕ್ವಲ್ ಆಗಿ ಎಕ್ಸ್ಪ್ರೆಸ್ ಆಗಿದೆ. ಅಂದ್ರೆ ಇಲ್ಲಿ ವೈಟ್ ಕಲರ್ ಫರ್ ಕೂಡ ಡಾಮಿನೆಂಟ್ ಆಗಿಲ್ಲ ಹಾಗೆ ರೆಡ್ ಕಲರ್ ಫರ್ ಕೂಡ ಡಾಮಿನೆಂಟ್ ಆಗಿಲ್ಲ, ಎರಡು ಕೂಡ ಈಕ್ವಲಿ ಎಕ್ಸ್ಪ್ರೆಸ್ ಆಗಿದೆ. ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಅದನ್ನ ಇವಾಗ ನೋಡೋಣ. ಸಿಂಗಲ್ ಜೀನ್ ಪ್ರಾಡಕ್ಟ್ ಒಂದಕ್ಕಿಂತ ಹೆಚ್ಚು ಎಫೆಕ್ಟ್ ನ ಪ್ರೊಡ್ಯೂಸ್ ಮಾಡತ್ತೆ ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಸ್ಟಾರ್ಚ್ ಸಿಂಥೆಸಿಸ್ ಇನ್ ಪೀ ಸೀಡ್. ಓಕೆ, ಪೀ ಸೀಡ್ಸ್ ಏನಿದೆ ಅದರಲ್ಲಿ ಸ್ಟಾರ್ಚ್ ಸಿಂಥೆಸಿಸ್ ಪ್ರೋಸೆಸ್ ಆಗುತ್ತೆ ಅಲ್ವಾ, ಅಲ್ಲಿ ಒಂದು ಜೀನ್ ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರೆ ಒಂದಕ್ಕಿಂತ ಹೆಚ್ಚು ಎಫೆಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಂದ್ರೆ ಏನು ಅಂತ ಇವಾಗ ನೋಡ್ತಾ ಹೋಗೋಣ. ಸ್ಟಾರ್ಚ್ ಸಿಂಥೆಸಿಸ್ ಜೀನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಎರಡು ಅಲೀಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಅಲೀಲ್ಸ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಒಂದು ಅಲೀಲ್ನ ಕ್ಯಾಪಿಟಲ್ B ಇಂದ ಇಂಡಿಕೇಟ್ ಮಾಡಿದ್ದಾರೆ ಹಾಗೆ ಇನ್ನೊಂದು ಅಲೀಲ್ನ ಸ್ಮಾಲ್ b ಇಂದ ಇಂಡಿಕೇಟ್ ಮಾಡಿದ್ದಾರೆ. ಕ್ಯಾಪಿಟಲ್ B ಬಂದು ಲಾರ್ಜ್ ಸ್ಟಾರ್ಚ್ ಗ್ರೇನ್ ಪ್ರೊಡಕ್ಷನ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅಂದ್ರೆ ಲಾರ್ಜರ್ ಸೈಜ್ ಇರೋ ಅಂತ ಸ್ಟಾರ್ಚ್ ಗ್ರೇನ್ ಪ್ರೊಡಕ್ಷನ್ಗೆ ಕ್ಯಾಪಿಟಲ್ B ರೆಸ್ಪಾನ್ಸಿಬಲ್ ಆಗಿರುತ್ತೆ. ಹಾಗೆ ಸ್ಮಾಲ್ b ಬಂದು ಸ್ಮಾಲ್ ಸ್ಟಾರ್ಚ್ ಗ್ರೇನ್ ಪ್ರೊಡಕ್ಷನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ಸ್ಮಾಲ್ b ಏನ್ ಮಾಡುತ್ತೆ, ಸ್ಮಾಲ್ ಸ್ಟಾರ್ಚ್ ಗ್ರೇನ್ ಪ್ರೊಡಕ್ಷನ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ಕ್ಯಾಪಿಟಲ್ B ಮತ್ತೆ ಸ್ಮಾಲ್ b ಏನಿದೆ ಇದು ಸ್ಟಾರ್ಚ್ ಗ್ರೇನ್ ಸೈಜ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸ್ಟಾರ್ಚ್ ಗ್ರೇನ್ ಯಾವ ಸೈಜ್ ಅಲ್ಲಿ ಇರುತ್ತೆ ಅನ್ನೋದು ಕ್ಯಾಪಿಟಲ್ B ಹಾಗೆ ಸ್ಮಾಲ್ b ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟಾರ್ಚ್ ಗ್ರೇನ್ ಸೈಜ್ ಹಾಗೆ ಅಮೌಂಟ್ ಆಫ್ ಸ್ಟಾರ್ಚ್ ಗ್ರೇನ್ ಪ್ರೊಡಕ್ಷನ್ ಪೀ ಸೀಡ್ ಶೇಪ್ನ ಮೇಲೆ ಅಫೆಕ್ಟ್ ಮಾಡುತ್ತೆ. ಅದು ಹೇಗೆ ಅಂತ ನೋಡೋದಾದ್ರೆ ಸೊ B ಅಲಿಲ್ ಏನು ಮಾಡುತ್ತೆ, ಲಾರ್ಜರ್ ಸ್ಟಾರ್ಚ್ ಗ್ರೇನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಲಾರ್ಜ್ ಸ್ಟಾರ್ಚ್ ಗ್ರೇನ್ ಜಾಸ್ತಿ ಅಮೌಂಟಲ್ಲಿ ಪ್ರೊಡ್ಯೂಸ್ ಆದರೆ ಆವಾಗ ಸೀಡ್ ಶೇಪ್ ರೌಂಡ್ ಇರುತ್ತೆ. ಓಕೆ, B ಅಲಿಲ್ ಏನು ಮಾಡುತ್ತೆ, ಸ್ಮಾಲರ್ ಸ್ಟಾರ್ಚ್ ಗ್ರೇನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಸೊ ಹಾಗೆ ಸ್ಮಾಲ್ ಅಮೌಂಟ್ ಆಫ್ ಸ್ಟಾರ್ಚ್ ಪ್ರೊಡ್ಯೂಸ್ ಆದಾಗ ಸೀಡ್ ಶೇಪು ವ್ರಿಂಕಲ್ಡ್ ಆಗಿರುತ್ತೆ. ಬಿಕಾಸ್ ಇದರ ಒಳಗಡೆ ಎನಾಫ್ ಅಮೌಂಟ್ ಆಫ್ ಸ್ಟಾರ್ಚ್ ಇಲ್ಲ, ಆದ್ರಿಂದ ಸೀಡ್ ಶೇಪ್ ಏನಾಗಿರುತ್ತೆ, ವ್ರಿಂಕಲ್ಡ್ ಆಗಿರುತ್ತೆ. ಇದನ್ನ ನೆನ್ಪಿಟ್ಕೊಂಡಿರಿ. ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಕ್ಯಾಪಿಟಲ್ B ಹಾಗೆ ಸ್ಮಾಲ್ b ಅಲಿಲ್ಸ್ ಏನಿದೆ ಇದು ಸ್ಟಾರ್ಚ್ ಗ್ರೇನ್ ಸೈಜ್ ನ ಕಂಟ್ರೋಲ್ ಮಾಡ್ತಿದೆ. ಸ್ಟಾರ್ಚ್ ಗ್ರೇನ್ ಲಾರ್ಜ್ ಆಗಿರ್ಬೇಕಾ ಸ್ಮಾಲ್ ಆಗಿರ್ಬೇಕಾ ಅನ್ನೋದನ್ನ ಕಂಟ್ರೋಲ್ ಮಾಡ್ತಿದೆ. ಬಟ್ ಆದ್ರೆ ಸ್ಟಾರ್ಚ್ ಗ್ರೇನ್ ಸೈಜ್ ಹಾಗೆ ಅಮೌಂಟ್ ಆಫ್ ಸ್ಟಾರ್ಚ್ ಪ್ರೊಡಕ್ಷನ್ ಪೀ ಸೀಡ್ ಶೇಪ್ನ ಕಂಟ್ರೋಲ್ ಮಾಡ್ತಾ ಇದೆ. ಜಾಸ್ತಿ ಅಮೌಂಟಲ್ಲಿ ಸ್ಟಾರ್ಚ್ ಪ್ರೊಡ್ಯೂಸ್ ಆದಾಗ ಹಾಗೆ ಲಾರ್ಜರ್ ಸ್ಟಾರ್ಚ್ ಗ್ರೇನ್ ಸೈಜ್ ಇದ್ದಾಗ ಫುಲ್ ಶೇಪ್ ಅಥವಾ ರೌಂಡ್ ಶೇಪ್ ಪೀ ಸೀಡ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಸ್ಟಾರ್ಚ್ ಗ್ರೇನ್ ಸ್ಮಾಲ್ ಇರುತ್ತೆ ಹಾಗೆ ಕಮ್ಮಿ ಕ್ವಾಂಟಿಟಿ ಸ್ಟಾರ್ಚ್ ಪ್ರೊಡ್ಯೂಸ್ ಆಗುತ್ತೆ ಆಗ ಪೀ ಸೀಡ್ ಶೇಪ್ ವ್ರಿಂಕಲ್ಡ್ ಆಗಿರುತ್ತೆ. ಬಿಕಾಸ್ ಎನಾಫ್ ಅಮೌಂಟ್ ಆಫ್ ಸ್ಟಾರ್ಚ್ ಇರಲ್ಲ. ಯಾವಾಗ ಹೋಮೋಸೈಗಸ್ ಕ್ಯಾಪಿಟಲ್ B ಅಲೀಲ್ಸ್ಗಳು ಪ್ರೆಸೆಂಟ್ ಇರುತ್ತೆ ಆವಾಗ ಲಾರ್ಜರ್ ಸ್ಟಾರ್ಚ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ, ಗುಡ್ ಕ್ವಾಂಟಿಟಿ ಅಮೌಂಟ್ ಆಫ್ ಸ್ಟಾರ್ಚ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೀಡ್ ಶೇಪ್ ಪೀ ಸೀಡ್ಸ್ ಶೇಪ್ ರೌಂಡ್ ಇರುತ್ತೆ. ಹಾಗೆ ಯಾವಾಗ ಹೋಮೋಸೈಗಸ್ ರೆಸೆಸಿವ್ ಅಥವಾ ಸ್ಮಾಲ್ b ಅಲೀಲ್ಸ್ಗಳು ಪ್ರೆಸೆಂಟ್ ಇರುತ್ತೆ ಆವಾಗ ಸ್ಮಾಲರ್ ಸ್ಟಾರ್ಚ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಸ್ಮಾಲ್ ಕ್ವಾಂಟಿಟಿ ಆಫ್ ಸ್ಟಾರ್ಚ್ ಪ್ರೊಡ್ಯೂಸ್ ಆಗುತ್ತೆ. ಸೀಡ್ ಶೇಪ್ ಏನಾಗಿರುತ್ತೆ ಅಂದ್ರೆ ವ್ರಿಂಕಲ್ಡ್ ಆಗಿ ಇರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಪೀ ಸೀಡ್ಸ್ ನ ಒಳಗಡೆ ಸ್ಟಾರ್ಚ್ ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇಲ್ಲಿ ಲಾರ್ಜ್ ಸ್ಟಾರ್ಚ್ ಗ್ರೇನ್ಸ್ ಗಳು ಪ್ರೊಡ್ಯೂಸ್ ಆಗಿದೆ. ಹಾಗೆ ಸೀಡ್ ಶೇಪ್ ಕೂಡ ನೋಡಿ ರೌಂಡ್ ಆಗಿದೆ, ಕಂಪ್ಲೀಟ್ ಆಗಿ ರೌಂಡ್ ಆಗಿದೆ. ಹಾಗೆ ಈ ಪಿಕ್ಚರ್ ನ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಟಾರ್ಚ್ ಗ್ರೇನ್ಸ್ ಗಳು ತುಂಬಾ ಸ್ಮಾಲರ್ ಸೈಜ್ ಅಲ್ಲಿ ಇದೆ, ಆದ್ರಿಂದ ಸೀಡ್ ಶೇಪ್ ಏನಾಗಿದೆ, ವ್ರಿಂಕಲ್ಡ್ ಆಗಿದೆ.
ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಓದಿದ್ವಿ ಅಲ್ವಾ, ಸಿಂಗಲ್ ಜೀನ್ ಪ್ರಾಡಕ್ಟ್ ಒಂದಕ್ಕಿಂತ ಹೆಚ್ಚು ಎಫೆಕ್ಟ್ ನ ಕಂಟ್ರೋಲ್ ಮಾಡುತ್ತೆ ಅಂತ. ಅದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಸಿಂಗಲ್ ಜೀನ್ ಏನ್ ಮಾಡ್ತಾ ಇದೆ, ಸ್ಟಾರ್ಚ್ ಗ್ರೈನ್ ಸೈಜ್ ಹಾಗೆ ಪಿ ಸೀಡ್ದು ಶೇಪ್ ಎರಡನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ, ಸಿಂಗಲ್ ಜೀನ್ ಏನ್ ಮಾಡ್ತಾ ಇದೆ, ಸ್ಟಾರ್ಚ್ ಗ್ರೈನ್ ಸೈಜ್ ಹಾಗೆ ಪಿ ಸೀಡ್ ಶೇಪ್ ಎರಡನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇದೆ. ಹೆಟಿರೋಜೈಗಸ್ ಕಂಡೀಷನ್ ಇದ್ದಾಗ ಏನಾಗತ್ತೆ ಅಂತ ನೋಡೋದಾದ್ರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಾಮಿನೆಂಟ್ ಹಾಗೆ ರೆಸೆಸಿವ್ ಜೀನ್ ಎರಡೂ ಕೂಡ ಪ್ರೆಸೆಂಟ್ ಇದೆ. ಈ ರೀತಿಯಾದ ಕಂಡೀಷನ್ ಅಲ್ಲಿ ಇಂಟರ್ಮೀಡಿಯೇಟ್ ಸೈಜ್ಡ್ ಸ್ಟಾರ್ಚ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ತುಂಬಾ ಲಾರ್ಜ್ ಸ್ಟಾರ್ಚ್ ಗ್ರೇನ್ ಕೂಡ ಪ್ರೊಡ್ಯೂಸ್ ಆಗಲ್ಲ, ಹಾಗೆ ತುಂಬಾ ಸ್ಮಾಲ್ ಸ್ಟಾರ್ಚ್ ಗ್ರೇನ್ ಕೂಡ ಪ್ರೊಡ್ಯೂಸ್ ಆಗಲ್ಲ. ಇದೆರಡರ ಮಧ್ಯ ಅಂದ್ರೆ ಮೀಡಿಯಂ ಸೈಜ್ಡ್ ಸ್ಟಾರ್ಚ್ ಗ್ರೇನ್ ಏನಾಗುತ್ತೆ ಅಂದ್ರೆ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇನ್ ಕೇಸ್ ಆಫ್ ಹೆಟಿರೋಜೈಗಸ್ ಕಂಡೀಷನ್ ಇದ್ದಾಗ ಇದನ್ನ ಅಬ್ಸರ್ವ್ ಮಾಡಿ ನೋಡಿ. ಆಫ್ ಸ್ಪ್ರಿಂಗ್ ಏನ್ ಪ್ರೊಡ್ಯೂಸ್ ಆಗುತ್ತೆ ಅದು ಯಾವ ಪೇರೆಂಟ್ ನ ಕೂಡ ರೆಸೆಂಬಲ್ ಮಾಡ್ತಿಲ್ಲ. ಆ ಎರಡು ಪೇರೆಂಟಲ್ ಕ್ಯಾರೆಕ್ಟರ್ಸ್ ಬ್ಲೆಂಡಿಂಗ್ ನ ತೋರಿಸಿದೆ. ಎರಡು ಪೇರೆಂಟಲ್ ಕ್ಯಾರೆಕ್ಟರ್ಸ್ ಇಲ್ಲಿ ಬ್ಲೆಂಡಿಂಗ್ ಆಗಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಪ್ರೊಡ್ಯೂಸ್ ಆಗಿದೆ. ಇದನ್ನ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ಬೋದಲ್ವಾ. ಆದ್ರೆ ಸೀಡ್ ಶೇಪಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಆಗಲ್ಲ. ಸೀಡ್ ಶೇಪ್ ರೌಂಡೇನೆ ಇರುತ್ತೆ. ಎರಡು ಡಾಮಿನೆಂಟ್ ಬಿ ಅಲೀಲ್ಸ್ ಗಳು ಪ್ರೆಸೆಂಟ್ ಇದ್ದಾಗ ಲಾರ್ಜರ್ ಸ್ಟಾರ್ಚ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಸೀಡ್ ಶೇಪ್ ರೌಂಡ್ ಇರುತ್ತೆ. ಎರಡು ರೆಸೆಸಿವ್ ಬಿ ಅಲೀಲ್ಸ್ ಗಳು ಪ್ರೆಸೆಂಟ್ ಇದ್ದಾಗ ಸ್ಮಾಲರ್ ಸ್ಟಾರ್ಚ್ ಸೈಜ್ ಇರುತ್ತೆ, ಹಾಗೆ ವ್ರಿಂಕಲ್ ಸೀಡ್ ಶೇಪ್ ಪ್ರೊಡ್ಯೂಸ್ ಆಗುತ್ತೆ. ಹೆಟಿರೋಜೈಗಸ್ ಕಂಡೀಷನ್ ಇದ್ದಾಗ ಒಂದು ಡಾಮಿನೆಂಟ್ ಹಾಗೆ ಇನ್ನೊಂದು ರೆಸೆಸಿವ್ ಜೀನ್ ಇದ್ದಾಗ ಇಂಟರ್ಮೀಡಿಯೇಟ್ ಸ್ಟಾರ್ಚ್ ಸೈಜ್ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಸೀಡ್ ಶೇಪಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಆಗಲ್ಲ, ರೌಂಡ್ ಇರುತ್ತೆ. ಈ ರೀತಿಯಾಗಿ ಸಿಂಗಲ್ ಜೀನ್ ಒಂದಕ್ಕಿಂತ ಹೆಚ್ಚು ಎಫೆಕ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ಮಲ್ಟಿಪಲ್ ಅಲೀಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. presence of more than 2 alleles on the same locus of a chromosome. So ABO ಬ್ಲಡ್ ಗ್ರೂಪಿಂಗ್ ಇದೆ ಅಲ್ವಾ, ಇದು ಮಲ್ಟಿಪಲ್ ಅಲೀಲ್ಗೆ ಬೆಸ್ಟ್ ಎಕ್ಸಾಂಪಲ್. ಒಂದು ಕ್ರೋಮೋಸೋಮ್ನ ಮೇಲೆ ಅಲೀಲ್ಸಿಗೆ ಅಂತ ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ. ಅದೇ ಪ್ಲೇಸ್ ಅಲ್ಲಿ ಏನಾಗಿರ್ಬೇಕು ಅಂತ ಅಂದ್ರೆ ಅಲೀಲ್ಸ್ಗಳು ಪ್ರೆಸೆಂಟ್ ಇರಬೇಕು. ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಒಂದು ಕ್ರೋಮೋಸೋಮ್ ಇದೆ. ಆ ಕ್ರೋಮೋಸೋಮ್ ನ ಮೇಲೆ ಡಿಫ್ರೆಂಟ್ ಅಲೀಲ್ಸ್ ಗಳು ಪ್ರೆಸೆಂಟ್ ಇದೆ. ಹೇರ್ ಕಲರ್ ಅಲೀಲ್ ಇದೆ, ಐ ಕಲರ್ ಅಲೀಲ್ ಇದೆ, ಹಾಗೆ ಸ್ಕಿನ್ ಕಲರ್ ಅಲೀಲ್ ಇದೆ. ಬೇರೆ ಕ್ರೋಮೋಸೋಮ್ ನ ಕನ್ಸಿಡರ್ ಮಾಡಿದ್ರೆ ಆ ಕ್ರೋಮೋಸೋಮ್ ನ ಮೇಲೆ ಕೂಡ ಹೇರ್ ಕಲರ್ ಅಲೀಲ್ ಏನಾಗಿರುತ್ತೆ ಅಂದ್ರೆ ಇದೇ ಪ್ಲೇಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಆ ಒಂದು ಅಲೀಲ್ಗೆ ಅಂತ ಪ್ಲೇಸ್ ಫಿಕ್ಸ್ ಆಗಿರುತ್ತೆ. ಇದನ್ನ ನಾವು ಈ ಪ್ಲೇಸ್ ನ ನಾವು ಲೋಕಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆ ಒಂದು ಲೋಕಸ್ ಅಲ್ಲಿ ಸೇಮ್ ಲೋಕಸ್ ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ಎರಡಕ್ಕಿಂತ ಹೆಚ್ಚು ಅಲೀಲ್ಸ್ ಗಳು ಪ್ರೆಸೆಂಟ್ ಇದ್ರೆ ಆ ರೀತಿಯಾದ ಕಂಡೀಷನ್ ನಾವು ಮಲ್ಟಿಪಲ್ ಅಲೀಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸೇಮ್ ಲೋಕಸ್ ನ ಮೇಲೆ ಎರಡಕ್ಕಿಂತ ಜಾಸ್ತಿ ಅಲೀಲ್ಸ್ ಇರೋದು ಅಂದ್ರೆ ಒಂದೇ ಕ್ರೋಮೋಸೋಮ್ ನ ಲೋಕಸ್ ನ ಮೇಲೆ ಎರಡಕ್ಕಿಂತ ಜಾಸ್ತಿ ಅಲೀಲ್ಸ್ ಇದೆ ಅಂತ ಅಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಕ್ರೋಮೋಸೋಮ್ ಗಳ ಮೇಲೆ ಸೇಮ್ ಲೋಕಸ್ ನೋಡಿ ಒಂದೇ ಪ್ಲೇಸ್ ಅಲ್ಲಿ ಡಿಫರೆಂಟ್ ಅಲೀಲ್ಸ್ ಗಳು ಪ್ರೆಸೆಂಟ್ ಇದೆ. ಈ ಅಲೀಲ್ಸ್ ಗಳೆಲ್ಲ ಸೇಮ್ ಜೀನಿಗೆ ಸೇರಿದ್ದು ಅಂದ್ರೆ ಒಂದೇ ಜೀನಿಗೆ ಸೇರಿದ್ದು, ಬ್ಲಡ್ ಗ್ರೂಪಿಂಗ್ ಜೀನಿಗೆ ಸೇರಿದ ಅಲೀಲ್ಸ್ ಗಳಾಗಿದೆ ಇದೆಲ್ಲ. ನಿಮ್ಗೆ ಬೇರೆ ಎಕ್ಸಾಂಪಲ್ ನ ಕೊಡೋದಾದ್ರೆ ಐ ಕಲರ್ ಕ್ಯಾರೆಕ್ಟರ್ ನ ಕನ್ಸಿಡರ್ ಮಾಡಬಹುದು. ಐ ಕಲರ್ ಅಲ್ಲಿ ಎರಡಕ್ಕಿಂತ ಹೆಚ್ಚು ಅಲೀಲ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಲಾಕ್ ಕಲರ್ ಅಲೀಲ್ ಆಗಿರ್ಬೋದು, ಅಥವಾ ಬ್ಲೂ ಕಲರ್ ಅಲೀಲ್, ಹಾಗೆ ಗ್ರೀನ್ ಕಲರ್ ಅಲೀಲ್, ಮತ್ತೆ ಬ್ರೌನ್ ಕಲರ್ ಅಲೀಲ್. ಈ ರೀತಿಯಾಗಿ ಐ ಕಲರ್ ಕ್ಯಾರೆಕ್ಟರ್ ಅಲ್ಲಿ, ಐ ಕಲರ್ ಜೀನ್ ಅಲ್ಲಿ ಡಿಫ್ರೆಂಟ್ ಅಲೀಲ್ಸ್ ಗಳು ಪ್ರೆಸೆಂಟ್ ಇದೆ. ಇದಿಷ್ಟು ಅಲೀಲ್ಸ್ ಗಳು ಕೂಡ ಸೇಮ್ ಲೋಕಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂದ್ರೆ ಒಂದೇ ಕ್ರೋಮೋಸೋಮ್ ನ ಲೋಕಸ್ ಅಲ್ಲಿ ಪ್ರೆಸೆಂಟ್ ಇರಲ್ಲ, ಬೇರೆ ಬೇರೆ ಕ್ರೋಮೋಸೋಮ್ ಅಲ್ಲಿ ಸೇಮ್ ಲೋಕಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಇದನ್ನ ನಾವು ಮಲ್ಟಿಪಲ್ ಅಲೀಲ್ ಅಂತ ಹೇಳಿ ಕರಿತೀವಿ. ಮಲ್ಟಿಪಲ್ ಅಲೀಲ್ ಏನಿದೆ ಇದನ್ನ ನಾವು ಒಬ್ಬ ವ್ಯಕ್ತಿ ಮೇಲೆ ಸ್ಟಡಿ ಮಾಡಿದಾಗ ನಮಗೆ ಸಿಗಲ್ಲ. ಮಲ್ಟಿಪಲ್ ಅಲೀಲ್ ಕಾನ್ಸೆಪ್ಟ್ ಬೇಕು ಅಂದ್ರೆ ನಾವು ಪಾಪ್ಯುಲೇಷನ್ ಅಲ್ಲಿ ಸ್ಟಡಿ ಮಾಡಬೇಕು. ಅಂದ್ರೆ ಗ್ರೂಪ್ ಆಫ್ ಪೀಪಲ್ ನ ತಗೊಂಡು ಸ್ಟಡಿ ಮಾಡಬೇಕು. ಒಬ್ಬ ವ್ಯಕ್ತಿನ ಕನ್ಸಿಡರ್ ಮಾಡಿದ್ರೆ ಅವರಲ್ಲಿ ಒಂದು ಕ್ಯಾರೆಕ್ಟರ್ ರಿಲೇಟೆಡ್ ಎರಡು ಅಲೀಲ್ಸ್ ಗಳು ಮಾತ್ರ ಪ್ರೆಸೆಂಟ್ ಇರೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಹೇರ್ ಕಲರ್ ನ ತಗೊಂಡ್ರೆ ಒಬ್ಬ ವ್ಯಕ್ತಿಯಲ್ಲಿ ಬ್ಲಾಕ್ ಕಲರ್ ಅಲೀಲ್ ಹಾಗೆ ಬ್ರೌನ್ ಕಲರ್ ಅಲೀಲ್ ಎರಡು ರೀತಿಯಾದ ಅಲೀಲ್ಸ್
ಅಲೀಲ್ಸ್ಗಳು ಮಾತ್ರ ಪ್ರೆಸೆಂಟ್ ಇರಬಹುದು. ಎರಡಕ್ಕಿಂತ ಹೆಚ್ಚು ಅಲೀಲ್ಸ್ಗಳು ಅಂದ್ರೆ ಒಂದು ಕ್ಯಾರೆಕ್ಟರಿಗೆ ಸಂಬಂಧಪಟ್ಟಂತೆ ಎರಡಕ್ಕಿಂತ ಹೆಚ್ಚು ಅಲೀಲ್ಸ್ಗಳು ಪ್ರೆಸೆಂಟ್ ಇರಲ್ಲ. ಗ್ರೂಪ್ ಆಫ್ ಪೀಪಲ್ ನ ತಗೊಂಡಾಗ ನಮಗೆ ಡಿಫ್ರೆಂಟ್ ಅಲೀಲ್ಸ್ಗಳು ಸಿಗುತ್ತೆ. ಪಾಪ್ಯುಲೇಷನ್ ಸ್ಟಡಿ ಮಾಡಿದಾಗ ನಮಗೆ ಯಾವ ರೀತಿಯಾಗಿ ಮಲ್ಟಿಪಲ್ ಅಲೀಲ್ ಸಿಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನ ಕೊಡೋದಾದ್ರೆ, ಇವಾಗ ಒಬ್ಬ ವ್ಯಕ್ತಿನ ಕನ್ಸಿಡರ್ ಮಾಡಿದ್ರೆ ಆ ವ್ಯಕ್ತಿಯಲ್ಲಿ ಬ್ಲ್ಯಾಕ್ ಹಾಗೆ ಗ್ರೀನ್ ಐ ಕಲರ್ ಅಲೀಲ್ಸ್ ಇರ್ಬೋದು. ಹಾಗೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಬ್ಲೂ ಹಾಗೆ ಬ್ರೌನ್ ಕಲರ್ ಅಲೀಲ್ಸ್ ಇರ್ಬೋದು. ಸೊ ಈ ರೀತಿಯಾಗಿ ಇಬ್ರು ವ್ಯಕ್ತಿನ ಸ್ಟಡಿ ಮಾಡಿದಾಗ ನೋಡಿ ನಮಗೆ 4 ಅಲೀಲ್ಸ್ಗಳು ಸಿಕ್ತು. ಸೊ 2ಕ್ಕಿಂತ ಹೆಚ್ಚು ಅಲೀಲ್ಸ್ಗಳಿದೆ ಅಲ್ವಾ. ಈ ರೀತಿಯಾಗಿ ಗ್ರೂಪ್ ಸ್ಟಡಿ ಮಾಡಿದಾಗ, ಗ್ರೂಪ್ ಆಫ್ ಪೀಪಲ್ನ ಸ್ಟಡಿ ಮಾಡಿದಾಗ ನಮಗೆ ಮಲ್ಟಿಪಲ್ ಅಲೀಲ್ಸ್ಗಳು ಸಿಗುತ್ತೆ.